ರಸ್ತೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ. ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ, ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ, ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ, ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ ರಿಪೀಟ್ ಆಗಿದೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ. ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ, ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ, ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ, ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ ರಿಪೀಟ್ ಆಗಿದೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ. ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ, ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ, ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ, ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ ರಿಪೀಟ್ ಆಗಿದೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ. ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ, ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ, ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ, ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ ರಿಪೀಟ್ ಆಗಿದೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ. ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ, ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ, ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ, ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ ರಿಪೀಟ್ ಆಗಿದೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ.
ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ ರಿಪೀಟ್ ಆಗದೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ. ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ ರಿಪೀಟ್ ಆಗಿದೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ. ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ ರಿಪೀಟ್ ಆಗದೆಗಳು. ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ. ಇನ್ಫ್ಯಾಕ್ಟ್ ಎಲ್ಲ ಕಡೆಗಳಲ್ಲೂ ಮಳೆ ಆಗಿದೆ ನಿನ್ನೆ. ಮುಂದಿನ 3 ಗಂಟೆ ನಗರದಲ್ಲಿ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಳೆ ಆಗುವಂತೆ ಸಾಧ್ಯತೆ ಇದೆ. ಶಾಂತಿನಗರ, ಯಲಹಂಕ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಮಾರ್ಕೆಟ್ ರಸ್ತೆ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬೊಮ್ಮನಹಳ್ಳಿ, ಎಂಜಿ ರೋಡ್, ಯಶವಂತಪುರ ಹೀಗೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿರೋದು. ಈ ಮಳೆಗೆ ರಸ್ತೆಯಲ್ಲಿ ಗಾಡಿ ಓಡಿಸೋರ ಪರದಾಟ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ, ನೀರು ನಿಂತಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರ ಹಾಕುವಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ರಸ್ತೆಗಳ ಪರಿಸ್ಥಿತಿ ಸಾಮಾನ್ಯವಾಗಿ ಬೇಗ ಕಾಣಿಸುತ್ತೆ, ಆದರೆ ಮನೆಗಳಲ್ಲಿ ಲೇಔಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮತ್ತೆ ನೀರು ನಿಲ್ಲೋದಕ್ಕೆ ಶುರುವಾಗಿದೆ, ಮತ್ತೆ ನೀರು ನಿಂತಿದೆ. ಅನೇಕ ಲೇಔಟ್ಗಳಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಆ ಪರಿಸ್ಥಿತಿ ಮತ್ತೆ ಈಗ